ಮ್ಯಾಮ್ ಯಾವಾಗಿಂದ ಕಾಯ್ತಿದೆ? ಸರ್ ನಾವು ಡಿ ಕಲ್ಕೆರೆ ಹೋಗಬೇಕಾಯಿತು. ಏನದು ನಾಗಮಂಗಲ ಬಸ್ಸು, ಮೈಸೂರು ಟು ನಾಗಮಂಗಲ ಬಸ್ಸಿಗೆ ಹೋಗಬೇಕಾಯಿತು. ನಾವು 2 ಅವರ್ಸಿಂದ ವೆಯ್ಟ್ ಮಾಡ್ತಾಯಿದ್ದೀವಿ, ಬಸ್ ಬಂದಿಲ್ಲ. ತುಂಬ ತೊಂದರೆ ಆಗ್ತೈತೆ. ಅವಾಗಲಿಂದ ವೆಯ್ಟ್ ಮಾಡ್ತಾಯಿದ್ದೀವಿ, ಒಂದು ಬಸ್ ಇಲ್ಲ ಸರ್. ಅಧಿಕಾರಿಗಳು ಕೇಳಿದ್ರಾ ಯಾವಾಗ ಬರುತ್ತೆ ಏನು ಅಂತ? ಸರ್ ಇಲ್ಲ ಸರ್, ಏನೂ ಕೇಳಿಲ್ಲ. ಬಟ್ ಬಂದಾಗಿಂದ ಡೈಲಿ ಇದ್ದಂಗೆ ಬಸ್ ಇಲ್ಲ ಸರ್. ಇವತ್ತು ತುಂಬ ಲಾಂಗ್ ಹೋಗಬೇಕು, ನಾವು ಅಲ್ಲಿಂದ ಬಸ್ ಬೇರೆ ಪಿಕಪ್ ಮಾಡಬೇಕು. ಬಸ್ಸಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಬಸ್ ಬರ್ದಿದ್ದು ನಾವು ರಿಟರ್ನ್ ವಾಪಸ್ ಹೋಗಬೇಕು. ಬಂದಿದ್ದಂತ ನನಗೆ ಗೊತ್ತಿಲ್ಲ. ಸರ್ ಇಲ್ಲ ಸರ್, ಬಂದೇ ಇಲ್ಲ ಸರ್. ಕೇಳಿದೆ ನಾನು, ಬಸ್ ಬಂದಿಲ್ಲ ಅಂತ ಹೇಳಿದ್ರು. ಅಲ್ಲ, ಬಂದಿರೋ ಮಾಹಿತಿ ಇತ್ತ ನಿಮಗೆ? ಇಲ್ಲ ಸರ್, ಗೊತ್ತಿರಲಿಲ್ಲ ಸರ್. ಗೊತ್ತಿಲ್ಲದಲೇ ಬಂದೆ ಸರ್. ಇಷ್ಟೊತ್ತಿಂದ ಕಾಯ್ತಾ ಇಲ್ಲ, ಎಲ್ಲಿದೆ? ನಾವು ನಿನ್ನೆ ನೈಟ್ ಬಂದ್ವಿ. ಅಲ್ಲಿ ಹಾವೇರಿಂದ ಬಿಟ್ವಿ. ಅವರು ಏನಂತ ಅಲ್ಲಿ ಏನು ಗೊತ್ತಾ ಹೇಳಲಿಲ್ಲ. ಆಮೇಲೆ ಇಲ್ಲಿ ತುಮಕೂರಿಗೆ ಬಂದ್ವಿ. ಆಮೇಲೆ ಕರೆಕ್ಟಾಗಿ ಸ್ಟ್ರೈಕ್ ಅಂತ ಗೊತ್ತಾಗಿದ್ದರೆ ನಾವು ಬರ್ತಿರಲಿಲ್ಲ. ಆಮೇಲೆ ಸಡನ್ಲೇ ಬಂದ್ವಿ. ಇವಾಗ ಬೆಳಗ್ಗೆ 4 ಗಂಟೆಯಿಂದ ಕಾಯ್ತಾ ಇದ್ವಿ, ಯಾವುದೂ ಬಸ್ ಬಂದಿಲ್ಲ. ನಾವು ಮುಂದೆ ಇದಕ್ಕೆ ಹೋಗ್ಬೇಕಿತ್ತು. ಆಮೇಲೆ ಬೆಳಗ್ಗೆ 4 ಗಂಟೆಯಿಂದನೂ ಕಾಯ್ತಾ ಇದ್ದೀವಿ, ಯಾವುದೂ ಬಸ್ಸು ಬಂದಿಲ್ಲ. ಎಲ್ಲ ನಾವು ಇಲ್ಲಿಂದ ಆ ಕಡೆ ಮತ್ತೆ ಇದಕ್ಕೆ ಹೇರೂರು ಅಂತ ಹೇಳಿ ಬರುತ್ತೆ, ಅಲ್ಲಿಗೆ ಹೋಗಬೇಕಿತ್ತು. ಕಾಯ್ತಾ ಇದ್ವಿ, ಬಸ್ ಬಂದಿಲ್ಲ. ಮತ್ತು ದಿಢೀರ್ನೇ ಈ ಥರ ಸಮಸ್ಯೆಗಳು ಉಂಟಾದಾಗ ಮತ್ತು ಜನಗಳಿಗೆಲ್ಲ ಸಮಸ್ಯೆ ಆಗುತ್ತೆ. ಸಡನ್ಲಿ ಬಂದುಬಿಡ್ತೀವಿ, ಗೊತ್ತಿರಲ್ಲ. ಈ ಥರ ಗೊತ್ತಿರಲಿಲ್ಲ ಏನಂತ ಹೇಳಿಬಿಟ್ಟು. ಸಡನ್ಲಿ ಗೊತ್ತಿಲ್ಲ. ಅಲ್ಲಿ ಏನೂ ಹೇಳಿಲ್ಲ, ಹಾವೇರಿಲಿ ಆ ಕಡೆ. ಮತ್ತು ಈ ಕಡೆನೂ ಏನೂ ಗೊತ್ತಾಗಲಿಲ್ಲ. ಈಗ ಪಬ್ಲಿಕ್ಕಿಗೆ ಬರ್ತಾಯಿದೆ. ನಿಲ್ಲಿ ಬಸ್ ಬರುತ್ತೆ ಅಂತ ಹೇಳ್ತಾರೆ. ಇನ್ನೂ ಯಾವುದೂ ಬಸ್ ಬಂದಿಲ್ಲ. 4-5 ಅವರ್ ಆಯಿತು. ಹಾಂ ಹೌದು. ಬೆಳಗ್ಗೆ ಮುಂಜಾನೆ 4 ಗಂಟೆಯಿಂದನೇ ಕಾಯ್ತಾ ಇದ್ದೀವಿ, ಬಸ್ ಬಂದಿಲ್ಲ.